ಪ್ರಧಾನಿ ಮೋದಿ ವಿರುದ್ಧವಾಗಿ ರಾಹುಲ್ ಗಾಂಧಿ ರೋಷಾವೇಶದಲ್ಲಿ ಭಾಷಣ ಮಾಡಿದ್ದಾರೆ. ಮೋದಿ ಅದಾನಿ ಪರ ನಿಂತ್ಕೊಂಡ್ರೆ ನಾನು ಈ ದೇಶದ ಬಡ ಜನರ ಪರವಾಗಿ ಅಂದರೆ ನಿಮ್ಮ ಪರವಾಗಿ ನಿಂತ್ಕೊಳ್ತೀನಿ. ಅದಾನಿ ಅಂಬಾನಿ ವಿಕಾಸನೇ ದೇಶದ ವಿಕಾಸ ಅಂತ ಹೇಳಿಬಿಟ್ಟಿದ್ದಾರೆ ಮೋದಿ. ಅದಾನಿಯವ್ರ ವಿಕಾಸ ಆಗ್ಬೋದು, ಅಂಬಾನಿಯವ್ರ ವಿಕಾಸ ಆಗೋದೇ ದೇಶದ ವಿಕಾಸ ಅಂತ ಮೋದಿ ಹೇಳಿದ್ದಾರೆ ಅಂತ ರಾಹುಲ್ ಗಾಂಧಿ ಮಾತಾಡಿದ್ರು. ಆದರೆ ನಮಗೆ ನಿಜವಾದ ಒಂದು ದೇಶದ ವಿಕಾಸ ಅಂದರೆ ಜನ ಅಂದರೆ ದೇಶ, ಜನಗಳಿಂದ ದೇಶ. ಯಾರೋ ಒಬ್ಬರೋ ಇಬ್ಬರೋ ಮೂವರೋ ನಂಬರ್ 1 ಶ್ರೀಮಂತ, ನಂಬರ್ 2ನೇ ಶ್ರೀಮಂತ, 3ನೇ ಶ್ರೀಮಂತ ಅಂತ ಆಗಿಬಿಟ್ರೆ ಅದು ಇಡೀ ದೇಶದ ಜನಕ್ಕೆ ಶ್ರೀಮಂತರಾದರು ಅಂತ ಅರ್ಥ ಅಲ್ಲ. ಈ ದೇಶ ಅಂದರೆ ಈ ದೇಶದ ಜನ, ಈ ಜನ ಅಂದರೆ ಬಡ ಜನ. ಅದರಲ್ಲೂ ಈ ಬಡ ಜನರ ವಿಕಾಸ ಆಗುತ್ತಲ್ಲ, ಅದೇ ದೇಶದ ವಿಕಾಸ. ಸಂಪತ್ತಿನ ಹಂಚಿಕೆ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ರಾಹುಲ್ ಗಾಂಧಿ. ಅದಾನಿಗೆ ಒಂದು ವೇಳೆ ₹1 ಸಿಕ್ಕಿದ್ರೆ ಬಡವರಿಗೂ ₹1 ಸಿಗಬೇಕು. ಅದಾನಿಗೆ 1,000 ಕೋಟಿ ಸಿಕ್ಕರೆ ಇದೆಲ್ಲ ಬಡವರಿಗೂ ಕೂಡ 1,000 ಕೋಟಿ ಸಿಗಬೇಕಾಗತ್ತೆ. ಇಡೀ ದೇಶವನ್ನು ಅದಾನಿ ಅಂಬಾನಿಗೆ ಮೋದಿ ಅಡ ಇಟ್ಟುಬಿಟ್ಟಿದ್ದಾರೆ, ಗಿರವಿ ಇಟ್ಟಿದ್ದಾರೆ. ನಾನು ನಿಮ್ಮವನು. ಮೋದಿ ಇದ್ದಾರಲ್ಲ, ಇವರು ಅದಾನಿ ಅಂಬಾನಿ ಕಡೆಯವರು. ಅದಾನಿಗೇನು ಇಲ್ಲದೇ ಲಕ್ಷಾಂತರ ಕೋಟ್ಯಾಂತರ ಕೊಡ್ತಾರೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಾನಿ ಕಂಪ್ನಿಗಳು ಬೆಳೀತವೆ, ಆ ಹಣ ಎಲ್ಲೋ ವಿದೇಶಗಳಲ್ಲಿ ಹೋಗ್ತಾವ್ರಿ. ಈ ದೇಶದಲ್ಲಿ ಉಳಿಬೇಕಲ್ವಾ, ಬಡ ಜನರ ಪಾಲಲ್ಲಿ ಉಳಿಬೇಕಲ್ವಾ, ಅದಿಲ್ವಲ್ಲ. ಅದಾನಿಗೆ ಸಿಗೋ ಲಕ್ಷಾಂತರ ಕೋಟಿಗಳೇ ದೇಶದ ಅಭಿವೃದ್ಧಿನ. ನಾವು ಮನ್ರೇಗಾದಲ್ಲಿ ಕಾರ್ಮಿಕರಿಗೆ ಹಣ ಕೊಡ್ತಾ ಇದ್ವಿ, ಬಡವ್ರಿಗೆ ತಾನೇ ಅದು. ಕೃಷಿ ಕಾರ್ಮಿಕರಿಗೆ ತಾನೇ, ಕೂಲಿ ಕಾರ್ಮಿಕರಿಗೆ ತಾನೇ. ವರ್ಷದಲ್ಲಿ ಇಷ್ಟು ದಿನ ಅಂತ ನಾವು ಕೆಲಸ ಕೊಡ್ತಾ ಇದ್ದೀವಿ ತಾನೇ. ಕೃಷಿ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಬಂತು ಅಂದಾಗ ಅದೇ ಜನಗಳನ್ನು ಕರೆಸಿ ಒಂದು ಕೆರೆ ಬದು ನಿರ್ಮಾಣ ಮಾಡೋದು, ಊರಲ್ಲಿ ರಸ್ತೆ ನಿರ್ಮಾಣ ಮಾಡೋದು, ಒಂದು ಕಾಲುವೆ ನಿರ್ಮಾಣ ಮಾಡೋದು, ಊರಿನ ಅಭಿವೃದ್ಧಿ ಆದಾಗೂ ಆಯಿತು. ಜೊತೆಗೆ ಆ ಜನಗಳಿಗೆ ದಿನಕ್ಕೆ ಇಂತಿಷ್ಟು ಅಂತ ಕೂಲಿ ಸಿಕ್ಕಂಗೂ ಆಯಿತು. ಇದಲ್ವೇನ್ರಿ ಬಡ ಜನರ ನಡುವೆ ಹಂಚಿಕೆ ಆಗಬೇಕಾಗಿರೋದು. ಆದರೆ ಇವ್ರು ಹೇಳೋದು ಬಡವರನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಬಡವರಿಗೆ ದುಡ್ಡು ಕೊಟ್ಟರೆ ಹಾಳು ಮಾಡ್ದಂತೆನಾ? ಕೋಟ್ಯಾಧೀಶರಿಗೆ ದುಡ್ಡು ಕೊಟ್ಟರೆ ಉದ್ಧಾರ ಮಾಡ್ದಂಗೆ ಅದು. ನಾವಂತೂ ನಿರ್ಧಾರ ಮಾಡಿದ್ದೇವೆ, ₹10 ಅವ್ರಿಗೆ ಸಿಕ್ಕರೆ ಶ್ರೀಮಂತರಿಗೆ ₹10 ಬಡವ್ರಿಗೂ ಸಿಗಬೇಕು. ₹1,00,000 ಕೊಟ್ಟರೆ ಇವ್ರಿಗೂ ಲಕ್ಷ, ಕೋಟಿ ಕೊಟ್ಟರೆ ಇವ್ರಿಗೂ ಕೋಟಿ ಸಿಗಬೇಕು. ಅವ್ರಿಗೆ 1,000 ಕೋಟಿ ಇದ್ದರೆ ಬಡವ್ರಿಗೂ 1,000 ಕೋಟಿ ಎತ್ತಿಡಬೇಕು. ಅವ್ರು 10 ವರ್ಷಗಳಲ್ಲಿ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ನಾವು ನಿಮಗೆ ಕೊಡೋ ನಿರ್ಧಾರ ಮಾಡಿದ್ದೇವೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದ್ದಾರೆ. अदानी को बिना मजदूरी बिना कुछ लाखों करोड़ रुपए देते हैं तो कहते हैं देखो 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 विकास हो रहा है. हमने मनरेगा किया, मजदूरी के लिए पैसा दे रहे हैं और कहते हैं गरीबों की आदत बिगाड़ रहे हैं. गरीबों को पैसा दो तो आदत बिगाड़ रहे हो, और अरबपतियों को पैसा दो तो देखो विकास हो रहा है. तो हमने मन बना लिया है, ₹10 उनको मिलेंगे तो ₹10 आपको मिलेंगे, ₹1,00,000 उनको मिलेंगे तो ₹1,00,000 आपको मिलेंगे, करोड़ रुपए मिलेंगे तो करोड़ रुपए मिलेंगे, 1,000 करोड़ मिलेंगे तो 1,000 करोड़ मिलेंगे. जितना उन्होंने 10 साल में उनको दिया ना, हम आपको देने जा रहे हैं. नरेंद्र मोदी जी की अदानी और अंबानी के साथ फोटो तो देखी है ना, मगर नरेंद्र मोदी जी के मुंह से आपने अंबानी शब्द कभी सुना, अदानी शब्द कभी सुना? नहीं. मेरी फोटो देखी उनके साथ कभी, मगर मेरे मुंह से शब्द निकलता है अदानी अंबानी, है ना. फर्क समझो. मैं आपका हूं, वो उनके हैं.